ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಂಧುಗಳು ನೋಡಿ, ಭಾರತಕ್ಕೆ ಜನವರಿ 24ನೇ ತಾರೀಕು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ಕೊಂತೀವಿ. ಈ ಸೆಲೆಬ್ರೇಷನ್ಸ್ ಗೆ ಬೇರೆ ದೇಶ ಅಧ್ಯಕ್ಷ ಆಗ್ಲಿ ಒಬ್ಬ ಪ್ರಧಾನಿ ಆಗ್ಲಿ ನಾವು ಕರಿತೀವಿ. ಈ ವರ್ಷ ಮಾತ್ರ ನಾವು ಜೋ ಬೈಡನ್ ಗೆ ಅಮೆರಿಕದ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿದ್ವಿ, ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ಆದ್ರೆ ಈಗ ಏನ್ ಹೇಳ್ತಾ ಇದೆ ಅಂದ್ರೆ, ಅಮೆರಿಕದ ರಾಯಭಾರಿ ಆಗಿರುವ ಹೇರಿ ಗ್ಯಾರೆಸ್ಟ್ ಅವರು ಏನ್ ಹೇಳ್ತಾ ಇದಾರೆ, ಈ ಜನವರಿ 26ನೇ ತಾರೀಕು ಜೋ ಬೈಡನ್ ಅವರು ಭಾರತಕ್ಕೆ ಬರಕ್ಕಾಗಲ್ಲ. ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಗೆ ಇನ್ವಿಟೇಷನ್ ಕೊಟ್ಟಿದ್ರ ಸರಿ, ಆದ್ರೆ ಅಮೆರಿಕದ ಅಧ್ಯಕ್ಷ ಈ ಸೆಲೆಬ್ರೇಷನ್ಸ್ ಗೆ ಬರಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ ಬಂಧುಗಳೇ, ಕೆಲವು ಕಾರಣಗಳಿವೆ, ಬರಕ್ಕಾಗಲ್ಲ, ಸ್ವಲ್ಪ ಕ್ರಿಟಿಕಲ್ ಪೊಸಿಷನ್ ಇದೆ ಅಮೆರಿಕಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ ನೋಡಿ ಬಂಧುಗಳೇ, ಗುರುಪತ್ ಸಿಂಗ್ ಪನ್ನು ಅಂತ ಏನಂತ ಕರಿತೀವಿ, ಇವರನ್ನು ಏಜೆನ್ಸಿ ಆಗ್ಲಿ ಕೆಲವು ವ್ಯಕ್ತಿಗಳಾಗಿ ಇವರನ್ನು ಹತ್ಯೆಗೈಯಲು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಅವರು ಅಮೆರಿಕದ ವ್ಯಕ್ತಿ, ಅಮೆರಿಕದ ಪ್ರಜೆ. ಇದರಿಂದ ಇಂತಹ ಕೆಲಸಗಳು ಅಮೆರಿಕ ಮಾಡಬಾರ್ದು ಅಂತ ಹೇಳಿ ಫೆಡರಲ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ, ಅಮೆರಿಕದ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ ಕಾರಣ ಭಾರತ ಇಂಥವೆಲ್ಲ ಮಾಡಬಾರ್ದು. ಇದಕ್ಕಿಂತ ಮುಂಚೆ ಕೇರಳದಲ್ಲಿ ಮಾಡಿತ್ತು, ಈಗ ಅಮೆರಿಕದಲ್ಲಿ ಮಾಡಲು ಟ್ರೈ ಮಾಡ್ತಾ ಇದೆ. ಈ ರೀತಿ ಮಾಡಬಾರ್ದು. ಗುರುಪತ್ ಸಿಂಗ್ ಪನ್ನು ಅವರು ಒಬ್ಬ ಅಮೆರಿಕದ ಪ್ರಜೆ ಅಂತ ಹೇಳ್ತಾ ಇದ್ದ ಬಂಧುಗಳು. ಏನಕ್ಕಂದ್ರೆ ಒಬ್ಬ ಉಗ್ರವಾದ ಹಿಡ್ಕೊಂಡು ಅಮೆರಿಕದ ಪ್ರಜೆ ಭಾರತದಿಂದ ಕೆಲಸ ಮಾಡಬಾರ್ದು. ಇಂಥ ವಾತಾವರಣ ಸೃಷ್ಟಿ ಆದ್ರೆ ಜೋ ಬೈಡನ್ ಅವರು ಭಾರತಕ್ಕೆ ಬರಕ್ಕಾಗಲ್ಲ ಅಂತೇಳಿ ಅಮೆರಿಕದ ರಾಯಭಾರಿ ಹೇಳ್ತಾ ಇದ್ದಾರೆ. ಕಾರಣ ಇದಲ್ಲ ಬಂಧುಗಳೇ, ಜೋ ಬೈಡನ್ ಅವರು ಜನವರಿ 26ನೇ ತಾರೀಕು ಭಾರತಕ್ಕೆ ಏನಕ್ಕೆ ಬರಲ್ಲ ಅಂದ್ರೆ, ಮುಖ್ಯವಾಗಿ ಬೇರೆ ಬೇರೆ ಎಲ್ಲ ವಿಷಯಗಳಿವೆ. ಆ ವಿಷಯಗಳೇನು, ಕೇವಲ ಉಗ್ರವಾದಿಯನ್ನು ಉಳಿಸಕ್ಕೋಸ್ಕರ ಜೋ ಬೈಡನ್ ಭಾರತಕ್ಕೆ ಬರ್ತಾ ಇಲ್ವಾ ಅಂತ ಇಂತ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಬಂಧುಗಳೇ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ, ಇಡೀ ಪ್ರಪಂಚಕ್ಕೆ ದೊಡ್ಡಣ್ಣ ಅನ್ಸ್ಕೊಂಡು ಅಮೆರಿಕಕ್ಕೆ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಗೆ ನೀವು ಒಬ್ಬ ಉನ್ನತ ಸ್ಥಾನದಿಂದ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತೇಳಿ. ಆದ್ರೆ ಈಗ ಜೋ ಬೈಡನ್ ಅವರು ನಾವು ಭಾರತಕ್ಕೆ ಬರಲ್ಲ, 2024ಕ್ಕೆ ಬರಲ್ಲ ಅಂತ. ಏನೇ ಕಾರಣ ಏನಂದ್ರೆ, ಎಲೆಕ್ಷನ್ಸ್ ಖಂಡಿತವಾಗ್ಲೂ 24 ಭಾರತದಲ್ಲೂ ಎಲೆಕ್ಷನ್ಸ್ ಆಗ್ತಾ ಇದೆ, ಅದೇ ರೀತಿಯಾಗಿ ಅಮೆರಿಕದಲ್ಲೂ ಎಲೆಕ್ಷನ್ಸ್ ಆಗ್ತಾ ಇದೆ. ಇದೇ ಸಮಯದಲ್ಲಿ ಏನಾದ್ರೂ ಜೋ ಬೈಡನ್ ಅವರು ನಮ್ಮ ಭಾರತಕ್ಕೆ ಬಂದ್ರು ಅಂತ ತಿಳ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದ್ರೆ, ಮೋದಿಗೆ ಹೈಪ್ ಜಾಸ್ತಿ ಆಗುತ್ತೆ, ಮೋದಿಗೆ ಸ್ಥಾನ ಆಗ್ಲಿ, ಮೋದಿಯ ಒಂದು ಪ್ಲೇಸ್ ಆಗ್ಲಿ ತುಂಬಾ ಇನ್ಕ್ರೀಸ್ ಆಗುತ್ತೆ. ಆದ ಕಾರಣ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಸಮಯದಲ್ಲಿ ನಾನು ಏನಾದ್ರು ಭಾರತಕ್ಕೆ ಹೋದ್ರೆ ಅಲ್ಲಿ ಇಡೀ ವರ್ಲ್ಡ್ ಮೀಡಿಯಾನಲ್ಲಿ ಬಂದಿರುತ್ತೆ. ಏನಕ್ಕಂದ್ರೆ ಒಬ್ಬ ಅಮೆರಿಕದ ಅಧ್ಯಕ್ಷ ಬರ್ತಾ ಇದ್ದಾನೆ, ಅಮೆರಿಕ ಅಧ್ಯಕ್ಷ ಎಲ್ಲಾದ್ರೂ ಹೋಗ್ತಾ ಇದ್ದಾನೆ ಅಂದ್ರೆ ಅವ್ರ ಸೆಕ್ಯೂರಿಟಿ ಆಗ್ಲಿ, ಅವ್ರ ಮೀಡಿಯಾ ಆಗ್ಲಿ, ವರ್ಲ್ಡ್ ಮೀಡಿಯಾ ಏನಂತ ಕರಿತೀವಿ, ಗ್ಲೋಬಲ್ ನ್ಯೂಸ್ ಏನಂತ ಕರಿತೀವಿ, ಎಲ್ಲ ನ್ಯೂಸ್ ಚಾನಲ್ಸ್ ಅಲ್ಲೇ ಇರ್ತವೆ. ಅಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಆಗುತ್ತೆ, ಮೋದಿಗೆ ಒಂದು ಒಳ್ಳೆ ಇನ್ಕ್ರೀಸ್ ಆಗುತ್ತೆ, ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಅಲ್ಲಿನ ಪ್ರಜೆಗಳು ಕೂಡ ಅಮೆರಿಕದ ಅಧ್ಯಕ್ಷರನ್ನೇ ಕರೆಸಿದ್ದಾರೆ ಭಾರತಕ್ಕೆ. ಮತ್ತೆ ಇನ್ನೊಂದು ಸಲ ಇವ್ರನ್ನ ಗೆಲ್ಲಿಸೋಣ ಅಂತ ಹೇಳಿ ಭಾರತದ ಪ್ರಜೆಗಳು ಆಲೋಚನೆ ಮಾಡ್ತಾರೆ. ಇದರಿಂದ ನಾವು ಭಾರತಕ್ಕೆ ಹೋಗೋದು ಬೇಡ ಅಂತ ಹೇಳಿ ಜೋ ಬೈಡನ್ ಆಲೋಚನೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಇನ್ನೊಂದೇನೆಂದ್ರೆ ನೋಡಿ, ಈಗ ಅದೇ ಸಮಯದಲ್ಲಿ ರಷ್ಯಾದ ಪುತಿನ್ ಅವರು ಏನ್ ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಾಗ್ಲಿ ಭಾರತಕ್ಕೆ ಭಯಪಡಿಸುವ ಒಂದು ಕ್ಯಾರೆಕ್ಟರ್ ಇಲ್ಲ, ಭಯಪಡುವಷ್ಟು ಶಕ್ತಿ ಹೊಂದಿಲ್ಲ ಅಂತ ಅಮೆರಿಕಕ್ಕೆ ಒಂದು ತಾಕೀತು ಮಾಡ್ತಾ ಇದ್ದಾರೆ, ಅಮೆರಿಕಕ್ಕೆ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾರೇ ಆಗ್ಲಿ ಭಾರತ ಎದುರಿಸಲು ಸಾಧ್ಯನೇ ಇಲ್ಲ. ಮೋದಿ ಅವರು ಒಂದು ದೊಡ್ಡ ದಿಟ್ಟ ಅಧಿಕಾರ ಹೊಂದಿದ್ದಾರೆ, ಒಂದು ದಿಟ್ಟ ವ್ಯಕ್ತಿ ಆಗಿದ್ದಾರೆ, ನಿರ್ದಿಷ್ಟವಾದ ಒಂದು ಮನಸ್ಸನ್ನು ಹೊಂದಿದ್ದಾರೆ. ಏನಕ್ಕಂದ್ರೆ ಯಾವೊಬ್ಬ ವ್ಯಕ್ತಿ ಕೂಡ ಮೋದಿ ಅವರಿಗೆ ಎದುರೇಳಕ್ಕಾಗಲ್ಲ, ಮೋದಿ ಅವರು ಸೋಲ್ಸಕ್ಕಾಗಲ್ಲ, ಭಾರತಕ್ಕೆ ಎದುರೇಳಕ್ಕಾಗಲ್ಲ. ಆದ ಕಾರಣ ಅಮೆರಿಕಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಭಾರತಕ್ಕೆ ಎದುರಾಕೊಂಡ್ರೆ ನೀವು ಉಳಿಯಲ್ಲ ಅಂತ ಪುತಿನ್ ಅವರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಈ ಸಮಯದಲ್ಲಿ ನಾನು ಏನಾದ್ರೂ ಭಾರತಕ್ಕೆ ಹೋದ್ರೆ ಪುತಿನ್ ಅವರ ಮಾತು ನಿಜ ಆಗುತ್ತೆ. ಏನಕ್ಕಂದ್ರೆ ಭಾರತಕ್ಕೆ ಕರೆದ್ರೆ ನೀವು ಹೋಗ್ಲೇಬೇಕು, ಭಾರತಕ್ಕೆ ಏನೇ ಮಾಡಿದ್ರು ನೀವು ಕೇಳಲೇಬೇಕು ಅನ್ನೋ ಸ್ಥಿತಿಗೆ ಪುತಿನ್ ಅವರು ಮಾತಾಡ್ತಾ ಇದ್ದಾರೆ. ಗ್ಲೋಬಲ್ ನ್ಯೂಸ್ ಎಲ್ಲ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಎದುರು ಹೇಳಲು ಸಾಧ್ಯವಿಲ್ಲ. ಅಮೆರಿಕ ಕೂಡ ಎದುರ್ಕೊಳ್ಳುತ್ತೆ. ಎದುರ್ಕೊಂಡೆ ಈಗ ಜೋ ಬೈಡನ್ ಅವರು ಭಾರತಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ವೈರಲ್ ಆಗ್ತಾ ಇದೆ. ಆದ ಕಾರಣ ಈಗೇನಾದ್ರೂ ಜೋ ಬೈಡನ್ ಅವರು ಹೋದ್ರೆ ತುಂಬಾ ಮರ್ಯಾದೆ ಹೋಗುತ್ತೆ. ಭಾರತಕ್ಕೆ ಎದುರ್ಕೊಂಡು ಜೋ ಬೈಡನ್ ಅವರು ಭಾರತಕ್ಕೆ ಬಂದಿದ್ದಾರೆ ಅಂತೇಳಿ ಗ್ಲೋಬಲ್ ನ್ಯೂಸ್ ಎಲ್ಲ ಮಾತಾಡುತ್ತೆ ಅಂತ ಹೇಳಿ ಜೋ ಬೈಡನ್ ಅವರಾಗ್ಲಿ ಅಮೆರಿಕ ಆಗ್ಲಿ ಎದುರ್ಕೊಳ್ತಾ ಇದೆ. ಇನ್ನೊಂದಿಲ್ಲ ಆಲೋಚನೆ ಮಾಡಿರ್ಬೇಕಾದ ವಿಷಯ ಏನಂದ್ರೆ ಬಂಧುಗಳೇ, ಅಮೆರಿಕದಲ್ಲಿ 2024 ಎಲೆಕ್ಷನ್ಸ್ ಆದ್ರೆ ಅಲ್ಲಿ ಮುಖ್ಯವಾಗಿ 3 ಭಾರತೀಯರಿದ್ದಾರೆ. ಡೆಮೊಕ್ರಾಟಿಕ್ ಪಾರ್ಟಿ ಆಗಿರ್ಬೋದು, ಇಲ್ಲ ರಿಪಬ್ಲಿಕ್ ಪಾರ್ಟಿ ಆಗಿರ್ಬೋದು. ಒಂದು ಬಂದ್ಬಿಟ್ಟು ಜೋ ಬೈಡನ್ ಪಾರ್ಟಿ, ಇನ್ನೊಂದು ಬಂದ್ಬಿಟ್ಟು ಟ್ರಂಪ್ ಪಾರ್ಟಿ. ಆ 2 ಪಾರ್ಟಿಗಳಲ್ಲೂ ನಮ್ಮ ಭಾರತೀಯ ಮೂಲದ 2 ಮಹಿಳೆಯರು, ಒಬ್ಬ ಪುರುಷ ತುಂಬಾ
ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ಆಗಲು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಒಬ್ರು ಬಂದ್ಬಿಟ್ಟು ಕಮಲಾ ಹ್ಯಾರಿಸ್ ಅಂತ ಹೇಳಿ, ಇವ್ರು ಬಂದ್ಬಿಟ್ಟು ಜೋ ಬೈಡನ್ ಪಾರ್ಟಿ, ಡ್ರಾಮಾಟಿಕ್ ಪಾರ್ಟಿ ಅಂತ ಏನ್ ಕರಿತೀವಿ, ಆ ಪಾರ್ಟಿಯಲ್ಲಿ ಜೋ ಬೈಡನ್ ಅವ್ರು ಬಿಟ್ರೆ ನೆಕ್ಸ್ಟ್ ಸ್ಥಾನದಲ್ಲಿ ಇರೋದು ಇವರೇ, ಕಮಲಾ ಹ್ಯಾರಿಸ್ ಅಂತ ಹೇಳಿ, ತಮಿಳುನಾಡು ಮೂಲದವರು. ಇನ್ನೊಬ್ರು ಬಂದ್ಬಿಟ್ಟು ನಿಕ್ಕಿ ಹೇಲ್ ಅಂತ ಹೇಳಿ, ಇವರು ಟ್ರಂಪ್ ಪಾರ್ಟಿ, ರಿಪಬ್ಲಿಕ್ ಪಾರ್ಟಿ ಅಂತ ಏನಂತ ಕರಿತೀವಿ, ಆ ಪಾರ್ಟಿಯಿಂದ ನಿಕ್ಕಿ ಹೇಲ್ ಅವರು ತುಂಬಾ ಉನ್ನತ ಸ್ಥಾನದಲ್ಲಿದ್ದಾರೆ. ಟ್ರಂಪ್ ಬಿಟ್ಟೆ ಮತ್ತೆ ಇವರು ಅಮೆರಿಕದ ಅಧ್ಯಕ್ಷ ಆಗಲು ಸ್ಥಾನ ಹೊಂದಿದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು ರಾಮಸ್ವಾಮಿ ಅಂತ ಹೇಳಿ, ಇವರು ಕೂಡ ಅದೇ ಪಾರ್ಟಿಯಿಂದ ಆ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಆದ ಕಾರಣ ಈ ಮೂವರು ಅಮೆರಿಕದ ಅಧ್ಯಕ್ಷನಾಗಲು ಮುಂಚೂಣಿ ಇರುವ ಕಾರಣ ಈ ಸಮಯದಲ್ಲಿ ನಾವು ಏನಾದ್ರು ಭಾರತಕ್ಕೆ ಹೋದ್ರೆ ಅಲ್ಲಿ ಭಾರತೀಯ ಮೋದಿ ಅವರಿಗೂ ಮತ್ತೆ ಈ ಅಮೆರಿಕದಲ್ಲಿರುವ ಭಾರತೀಯರಿಗೂ ತುಂಬಾ ಅನುಕೂಲವಾಗುತ್ತೆ, ಭಾರತೀಯರಿಗೆ ಅನುಕೂಲ ಮಾಡಂಗಾಗುತ್ತೆ. ಅಮೆರಿಕದಲ್ಲೂ ಕೂಡ ಪ್ರಜೆಗಳು ಭಾರತೀಯ ಮೂಲದವರು ನಿಕ್ಕಿ ಹೇಲ್ ಆಗ್ಲಿ, ಕಮಲಾ ಹ್ಯಾರಿಸ್ ಆಗ್ಲಿ, ರಾಮಸ್ವಾಮಿ ಆಗ್ಲಿ ಇವ್ರಿಗೆ ವೋಟ್ ಮಾಡ್ತಾರೆ, ಇವರೇ ಅಮೆರಿಕ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಎದುರ್ಕೊಂಡು ಜೋ ಬೈಡನ್ ಬರ್ತಾ ಇಲ್ಲ ಅನ್ನೋದು ಇದು ನನ್ನ ಅನಿಸಿಕೆ ಬಂಧುಗಳೇ. ಇನ್ನೊಂದು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳೋದೇನೆಂದ್ರೆ ಅಮೆರಿಕದಲ್ಲಿ ಭಾರತದ 44 ಲಕ್ಷ ಜನ ಇದ್ದಾರೆ ಭಾರತ ಮೂಲದವರು. ಇವೆಲ್ಲಾ ವೋಟ್ಗಳು ಜೋ ಬೈಡನ್ ಅವರಿಗೆ ಆಗ್ಲಿ ಅಲ್ಲಿ ಅಮೆರಿಕದ ಸರ್ಕಾರಕ್ಕಾಗ್ಲಿ ತುಂಬಾ ಉಪಯೋಗ ಆಗುತ್ತೆ. ಏನಕ್ಕಂದ್ರೆ ವೋಟರ್ಸ್ ಆಗ್ಲಿ ಕೇವಲ ಒಂದು ಉಗ್ರವಾದ ಹೆಸರು ಹೇಳಿ ಇವರು ಭಾರತಕ್ಕೆ ಬರಲ್ಲ ಅಂದ್ರೆ ಇಲ್ಲಿ ಯಾರು ಅಷ್ಟೊಂದು ಚೀಪ್ ಆಗಿ ಕಾಣಲ್ಲ. ಒಬ್ಬ ದೊಡ್ಡಣ್ಣ ದೇಶ ಆಗಿ ಈ ರೀತಿಯಾಗಿ ಯಾರ ಕಮೆಂಟ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಆದ ಕಾರಣ ಈ ರೀಸನ್ ಏನಂದ್ರೆ ಎಲೆಕ್ಷನ್ಸ್. ಈಗೇನಾದ್ರೂ ನಾನು ಹೋದ್ರೆ ಭಾರತಕ್ಕೆ ತಲೆ ಬಾದಂಗ ಆಗುತ್ತೆ, ಭಾರತಕ್ಕೆ ಸೋಲೊಪ್ಕೊಂಡಂಗಾಗುತ್ತೆ. ಅಮೆರಿಕದಲ್ಲಿರುವ ಪ್ರಜೆಗಳು ಕೂಡ ಭಾರತೀಯರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಭಾರತೀಯ ಮೂಲರಾದ ರಾಮಸ್ವಾಮಿ ಆಗ್ಲಿ, ಕಮಲಾ ಹ್ಯಾರಿಸ್ ಆಗ್ಲಿ, ನಿಕ್ಕಿ ಹೇಲ್ ಆಗ್ಲಿ ಇವರೇ ಗೆಲ್ತಾರೆ, ನಾವೇ ಸಪೋರ್ಟ್ ಮಾಡಂಗಾಗುತ್ತೆ ಅಂತ ಹೇಳಿ ಜೋ ಬೈಡನ್ ಅವರು ಬರ್ತಾ ಇರುವ ಜೋ ಬೈಡನ್ ಅವರ ಪಾರ್ಟಿ ಡ್ರಾಮಾಟಿಕ್ ಪಾರ್ಟಿ ಅಂತ ಏನಂತ ಕರಿತೀವಿ. ಈ ಪಾರ್ಟಿಯಲ್ಲಿ ಇದಕ್ಕಿಂತ ಮುಂಚೆ ಹೇಳ್ತಾ ಬಂಧುಗಳೇ ಕಮಲಾ ಹ್ಯಾರಿಸ್ ಅಂತ ಹೇಳಿ, ಈ ಕಮಲಾ ಹ್ಯಾರಿಸ್ ಅವರು ಏನಂದ್ರೆ ಸ್ವಲ್ಪ ಕಪ್ಪು ಬಣ್ಣದ ಜನರಿಗೆ ಸಂಬಂಧಪಟ್ಟವರು. ಆದ ಕಾರಣ ಅಲ್ಲಿ 4 ಕೋಟಿ ಜನರು ಈ ಕಮಲಾ ಹ್ಯಾರಿಸ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರೇ ಅಮೆರಿಕದ ಅಧ್ಯಕ್ಷ ಆಗ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಾನು ಭಾರತಕ್ಕೆ ಏನಾದ್ರೂ ವಿಸಿಟ್ ಕೊಟ್ರೆ ಇಲ್ಲಿನ ಪ್ರಜೆಗಳು ಮತ್ತೆ ಭಾರತದ ವಾಸಿಸುವ ಪ್ರಜೆಗಳು ಮೋದಿ ಅವರು ಅಲ್ಲಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿನ ಪ್ರಜೆಗಳು ಕಮಲಾ ಹ್ಯಾರಿಸ್ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ಯಾವುದೇ ಕಾರಣಕ್ಕೂ ನಾನು ಭಾರತಕ್ಕೆ ವಿಸಿಟ್ ಕೊಡಬಾರ್ದು, ರಿಪಬ್ಲಿಕ್ ಡೇಗೆ ನಾನು ರಿಪಬ್ಲಿಕ್ ಸೆಲೆಬ್ರೇಷನ್ಗೆ ನಾನು ಹೋಗಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಕ್ವಾಡ್ ಮೀಟಿಂಗ್ ಅಂತ ಏನಂತ ಕರಿತೀವಿ, ಆಸ್ಟ್ರೇಲಿಯಾ ಆಗ್ಲಿ, ಜಪಾನ್ ಆಗ್ಲಿ, ಇಂಡಿಯಾ ಆಗ್ಲಿ, ಅಮೆರಿಕ ಆಗ್ಲಿ ಇವು ಆಕ್ಚುಲಿ ಭಾರತದಲ್ಲೇ ಮೀಟಿಂಗ್ ಮಾಡಬೇಕಾಗಿತ್ತು. ಜನವರಿ 26ನೇ ತಾರೀಕು ಜೋ ಬೈಡನ್ ಬಂದಿದ್ರೆ ಇವೆಲ್ಲರೂ ಬರಬೇಕಾಗಿತ್ತು. ಆದ್ರೆ ಇಂಥ ಕ್ವಾಡ್ ಮೀಟಿಂಗು ನಾವು ಭಾರತದಲ್ಲಿ ಹೇಗ್ ಮಾಡಬೇಕು? ಕಾರಣ ಇಷ್ಟ ಬಂಧುಗಳು, 2024ರಲ್ಲಿ ಮೋದಿ ಅವರಿಗೆ ತುಂಬಾ ಇದು ಇಮೇಜ್ ಜಾಸ್ತಿ ಆಗುತ್ತೆ. ಸೊ ಒಂಥರ ವ್ಯಕ್ತಿತ್ವವನ್ನು ದೊಡ್ಡದಾಗಿ ನಾವೇ ಹೇಳ್ಕೊಟ್ಟಂಗಾಗುತ್ತೆ. ಎಲೆಕ್ಷನ್ಸ್ಗೆ ಮೋದಿ ಹೆಸರು ತುಂಬಾ ಅನುಕೂಲವಾಗುತ್ತೆ. ಏನಕ್ಕಂದ್ರೆ ಅಮೆರಿಕ ಅಧ್ಯಕ್ಷ ಬಂದು ಮೋದಿ ಜೊತೆಗೆ ಫೋಟೋ ತಕೊಂಡಾಗ ಇಡೀ ವರ್ಲ್ಡ್ ಮೀಡಿಯಾನ ಅವ್ರ ಮೇಲೆ ಫೋಕಸ್ ಮಾಡುತ್ತೆ, ಭಾರತದ ಮೀಡಿಯಾ ಕೂಡ ಅವ್ರ ಮೇಲೆ ಫೋಕಸ್ ಮಾಡಿ ಮೋದಿ ಇಸ್ ಅ ಗ್ರೇಟ್ ಲೀಡರ್ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಜೊತೆಗೆ ತೋರಿಸ್ತಾರೆ. ಆವಾಗ ಆಟೋಮೆಟಿಕ್ ಆಗಿ ಅವರಿಗೆ ಹೈಪ್ ಜಾಸ್ತಿ ಆಗುತ್ತೆ, ಅವರು ಗ್ರೇಟ್ ಲೀಡರ್ ಅಂತ ಹೇಳಿ ಹೆಸರು ಬರುತ್ತೆ, ಎಲೆಕ್ಷನ್ಸ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿರೋ ಅಮೆರಿಕ ಇದೇ ಕಾರಣಕ್ಕೆ ಜನವರಿ 26ನೇ ತಾರೀಕು ನಮ್ಮ ಭಾರತಕ್ಕೆ ಬರಲು ನಿರಾಕರಿಸಿದೆ ಅಂತ ಎಲ್ಲರ ಒಂದು ಊಹೆ. ಇದು ನನ್ನ ಅನಿಸಿಕೆ ಬಂಧುಗಳೇ. ಮತ್ತೆ ಈ ಅಮೆರಿಕದ ಈ ಬುದ್ಧಿಗೆ ನೀವೇನ್ ಹೇಳ್ತೀರಾ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.